ವಿಶ್ವಕಪ್ ಕನಸು ಅದು ಅಲ್ಲಿಗೆ ಹೊರಗೊಳ್ಳುತ್ತೆ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ದಂತಹ ಕೊಲಂಬಿಯಾ ತಂಡ ತುಂಬ ನಿರಾಶಾದಾಯಕವಾಗಿ ಆ ಫಿಫಾ ವರ್ಲ್ಡ್ ಕಪ್ 1994 ಹೊರಗಡೆ ಹೋಗ್ತಾರೆ. ಕ್ಯಾಪ್ಟನ್ ಆಗಿದ್ದಂತಹ ಆಂದ್ರೆಸ್ ಎಸ್ಕೋಬಾರ್ ಅವರು ತಮ್ಮ ಸಿಟಿ ಮೆಡೆಯಿನ್ಗೆ ಮರಳ್ತಾರೆ. ಅವರು ಫ್ಯಾನ್ಸಿಗೆ ಒಂದು ಓಪನ್ ಲೆಟರ್ನ ಬರೀತಾರೆ. ಅದೆಲ್ಲ ಅವ್ರು ಏನು ಹೇಳ್ತಾರೆ ಅಂದರೆ, ನಾನು ನನ್ನ ಜೀವನದ ಅತಿ ದುಃಖಕರವಾದ ಕ್ಷಣಗಳಲ್ಲಿ ನಾನು ಈಗ ಫೇಸ್ ಮಾಡ್ತಾ ಇದ್ದೀನಿ. ನನಗೆ ನಿದ್ರೆ ಬರ್ತಾ ಇಲ್ಲ. ಕೊಲಂಬಿಯಾ ಫುಟ್ಬಾಲ್ ಹಿಸ್ಟ್ರಿಯಲ್ಲಿ ಒಂದು ಇಂಪಾರ್ಟೆಂಟ್ ಆದಂತಹ ಕ್ಷಣದಲ್ಲಿ ನಾವು ಸೋತೋಗಿದ್ದೀವಿ. ಅದರಲ್ಲೂ ನಾನು US ವಿರುದ್ಧ ಮಾಡಿದಂತಹ ಆಟೋ ಗೋಲ್, ಸೆಲ್ಫ್ ಗೋಲ್ ಇದೆ, ಅದರಿಂದ ನಾವು ಸೋತೋದ್ವಿ ಅನ್ನೋದು ನನಗೆ ತುಂಬ ದುಃಖ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಪತ್ರವನ್ನು ಬರೆದು, ಲೈಫ್ ಡಸಂಟ್ ಎಂಡ್ ಹಿಯರ್ ಅನ್ನೋ ರೀತಿಯಲ್ಲಿ ಒಂದು ಪತ್ರವನ್ನು ಬರೆದು ಅದು ಅಲ್ಲಿನ ಲೋಕಲ್ ಪೇಪರ್ಗಳಲ್ಲಿ ಪಬ್ಲಿಷ್ ಆಗುತ್ತೆ. ಆಗಲೇ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಕೋಚ್ ಇನ್ನೂ ಕೆಲವರೆಲ್ಲ ಎಸ್ಕೋಬಾರ್ ಅವ್ರಿಗೆ ಏನು ಹೇಳ್ತಾರೆ ಅಂದರೆ, ಇನ್ನೂ ಕೆಲವು ದಿನಗಳ ಕಾಲ ನೀವು ಮನೆಯಿಂದ ಹೊರಗಡೆ ಬರಬೇಡಿ, ಇಲ್ಲಿ ವಾತಾವರಣ ಸರಿ ಇಲ್ಲ, ನೀವು ಸ್ವಲ್ಪ ಲೋ ಪ್ರೊಫೈಲ್ನ ಮೇಂಟೈನ್ ಮಾಡಿ ಅಂತ ಅವರಿಗೆ ಹಲವಾರು ಜನ ಹೇಳಿರ್ತಾರೆ. ಅದರಲ್ಲಿ ಈ ಎಸ್ಕೋಬಾರ್ ಅವರ ಸಿಸ್ಟರ್ ಅವರು ಒಂದ್ಸರಿ ಹೇಳ್ತಾರೆ ಏನಂದ್ರೆ, ಈ ಮ್ಯಾಚ್ ನಡೀತಾ ಇದ್ದಾಗ ಅವರು ಟಿವಿಯಲ್ಲಿ ಮ್ಯಾಚ್ನ ನೋಡ್ತಾ ಇರ್ತಾರೆ. ಈ ಅಮೆರಿಕ ವಿರುದ್ಧ ಕೊಲಂಬಿಯಾ ಆಡ್ತಾ ಇರ್ಬೇಕಾದ್ರೆ ತಮ್ಮ ಫ್ಯಾಮಿಲಿಯೊಂದಿಗೆ ಅವರು ಆ ಮ್ಯಾಚ್ನ ನೋಡ್ತಾ ಇರ್ತಾರೆ. ಅದರಲ್ಲಿ ಅವರ 9 ವರ್ಷದ ಮಗ ಅವನು ಸಹ ಅಲ್ಲಿರ್ತಾನ. ಯಾವಾಗ ಎಸ್ಕೋಬಾರ್ ಅವರು ಆಟೋ ಗೋಲ್ ಮಾಡಿದ್ರು ಅವಾಗ ಅವ್ನು ಏನ್ ಹೇಳ್ತಂದ್ರೆ, ಅಮ್ಮ ಈಗ ಈ ಆಂದ್ರೆಸ್ ಎಸ್ಕೋಬಾರ್ನ ಇವರು ಸುಮ್ಮನೆ ಬಿಡಲ್ಲ, ಕೊಂದ್ಬಿಡ್ತಾರೆ ಅಂತ ಹೇಳ್ತಾನೆ. ಆಗ ಅವರ ತಾಯಿ ಅಂದ್ರೆ ಎಸ್ಕೋಬಾರ್ ಅವರ ಸಿಸ್ಟರ್ ಅವ್ರೇನ್ ಹೇಳ್ತಾರೆ ಅಂದ್ರೆ, ಇಲ್ಲ ಆತರ ಆಗೋದಿಲ್ಲ, ಯಾಕಂದ್ರೆ ಕೊಲಂಬಿಯಾ ಜನ ಎಸ್ಕೋಬಾರ್ನ ಲವ್ ಮಾಡ್ತಾರೆ, ಆತರ ಏನೂ ಆಗೋದಿಲ್ಲ ಅಂತ ಹೇಳಿರ್ತಾರೆ ಅವರು. ಅದನ್ನೇ ಆಂದ್ರೆಸ್ ಎಸ್ಕೋಬಾರ್ ನಂಬಿರ್ತಾರೆ. ಅಂದ್ರೆ ಜನ ನನ್ನನ್ನು ಪ್ರೀತಿಸ್ತಾರೆ, ಅದರಿಂದ ನನಗೇನು ತೊಂದರೆ ಇಲ್ಲ ಅಂತ ಅವ್ರು ಯೋಚನೆ ಮಾಡಿರ್ತಾರೆ. ಇಂತಹ ಸಂದರ್ಭದಲ್ಲಿ 1994 ಜುಲೈ 1 ಆ ರಾತ್ರಿ ಅವರು ತಮ್ಮ ಕೆಲವೊಂದು ಫ್ರೆಂಡ್ಸ್ ಜೊತೆ ಮೆಡೆಯಿನ್ನಲ್ಲಿರುವಂತಹ ಒಂದು ಬಾರ್, ಅದರ ಹೆಸರು ಎಲ್ ಪಾಬ್ಲೋದು ಅಂತ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿರುವಂತಹ ಒಂದು ಲಿಕ್ಕರ್ ಸ್ಟೋರ್ ನಲ್ಲಿ ಅವರು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾರೆ ಫ್ರೆಂಡ್ಸ್ ಜೊತೆ. ನಂತರ ಅವರು ಎಲ್ ಇಂದಿಯೋ ಅನ್ನೋ ಒಂದು ನೈಟ್ ಕ್ಲಬ್ಗೆ ಹೋಗ್ತಾರೆ. ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಆಗ್ಲೇ ಅಲ್ಲಿರುವಂತಹ ಕೆಲವರೆಲ್ಲ ಇವರ ಬಗ್ಗೆ ಟೀಕೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇವರಿಂದನೇ ಮ್ಯಾಚ್ ಸೋತದ್ವಿ ಅನ್ನೋ ರೀತಿಯಲ್ಲಿ ಮಾತು ಶುರು ಆಗಿರುತ್ತೆ. ಅವ್ರ ಫ್ರೆಂಡ್ಸ್ ಎಲ್ಲ ನಿಧಾನಕ್ಕೆ ಹೊರಟೋಗ್ತಾರೆ. ಆಗ ಒಂದು 3 ಗಂಟೆ ಸಮಯ, ಅಂದ್ರೆ ಬೆಳಗಿನ ಜಾವ, ಜುಲೈ 2, 1994, ಅವರು ಫ್ರೆಂಡ್ಸ್ ಎಲ್ಲ ಒಟ್ಟಾಗಿರೋ ಒಬ್ಬರೇ ಇದ್ದಾರೆ. ಸರಿ ಹೋಗೋಣ ಅಂತ ಅವ್ರು ಏನ್ ಮಾಡ್ತಾರ ಅಂದ್ರೆ, ಆ ನೈಟ್ ಕ್ಲಬ್ ಇಂದ ಹೊರಗಡೆ ಬಂದು ಕಾರ್ ಪಾರ್ಕಿಂಗ್ ಹತ್ರ ಹೋಗಿ ಕಾರ್ ಹತ್ರ ಹೋಗ್ತಾರ. ಆಗ ಅವ್ರನ್ನ ಫಾಲೋ ಮಾಡ್ಕೊಂಡು 3 ಜನ ಬರ್ತಾರ. ಅವರು ಮತ್ತೆ